ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೀತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಧರಣಿಯನ್ನ ಮಾಡ್ತಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಧರಣಿಯನ್ನ ಮುಂದುವರೆಸಿದ್ದಾರೆ. ಕಾರ್ಯಕರ್ತೆಯರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಕೂಡ ಕದಲದಿರಲು ನಿರ್ಧಾರವನ್ನ ಮಾಡಿದ್ದಾರೆ. ಫ್ರೀಡಂ ಪಾರ್ಕ್ನಿಂದ ತೆರಳದಿರಲು ನಿರ್ಧಾರವನ್ನ ಮಾಡಿದ್ದಾರೆ. ಹೋರಾಟದಲ್ಲಿ 500ಕ್ಕೂ ಅಧಿಕ ಅಂಗನವಾಡಿ ಕಾರ್ಯಕರ್ತೆಯರು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದು ಪಾಲ್ಗೊಂಡಿದ್ದಾರೆ. ಕೊರೆಯುವ ಚಳಿಯನ್ನು ಕೂಡ ಲೆಕ್ಕಿಸದೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಗೌತಮ್ ಬೇಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಲೈವ್ ಇದ್ದಾರೆ. ಗೌತಮ್, ಅಹೋರಾತ್ರಿ ಪ್ರತಿಭಟನೆ, ಬೆಳಗಿನ ಕೊರೆಯುವ ಚಳಿ, ಮನೆಯೊಳಗಿದ್ರೂ ಚಳಿಯಾಗುವಂತಹ ಸನ್ನಿವೇಶ. ಆ ಕೊರೆಯುವ ಚಳಿಯಲ್ಲಿ 500ಕ್ಕೂ ಅಧಿಕ ಅಂಗನವಾಡಿ ಕಾರ್ಯಕರ್ತೆಯರು ಧರಣಿಯನ್ನು ಮುಂದುವರೆಸಿದ್ದಾರೆ. ಸದ್ಯದ ಸ್ಥಿತಿಗತಿಯಲ್ಲಿ ಏನಿದೆ, ಏನು ಹೇಳ್ತಾ ಇದ್ದಾರೆ ಅವರು ಅಂತ? ಖಂಡಿತವಾಗ್ಲೂ ಕೂಡ ಅಮರ್, ನಿನ್ನೆ ರಾತ್ರಿಯಿಂದಲೂ ಕೂಡ ಅಹೋರಾತ್ರಿ ಪ್ರತಿಭಟನೆಯನ್ನ ಅಂಗನವಾಡಿ ಕಾರ್ಯಕರ್ತರು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತದ್ದು. ಕೊರೆಯುವಂತ ಚಳಿ ಇದ್ರೂ ಕೂಡ ಅದನ್ನ ಲೆಕ್ಕಿಸದೆ ತಮ್ಮ ಬೇಡಿಕೆಯನ್ನ ಈಡೇರಿಸಲೇಬೇಕು ಸರ್ಕಾರ ಅನ್ನುವಂತಹ ನಿಟ್ಟಿನಲ್ಲಿ ರಾತ್ರಿಯಿಂದಲೂ ಕೂಡ ಸಾಕಷ್ಟು ಜನ ಈ ಒಂದು ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೂಡ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಮುಖ್ಯವಾಗಿರುವಂತಹ ಅವರ ಬೇಡಿಕೆ ಏನಂದ್ರೆ, ಅವರಿಗೆ ಏನು ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಅನ್ನುವಂತಹ ಮುಖ್ಯವಾಗಿರುವಂತಹ ಬೇಡಿಕೆಯನ್ನ ಈಗಾಗಲೇ ಸರ್ಕಾರದ ಮುಂದೆ ಕೂಡ ಇಟ್ಟಿರುವಂತದ್ದು. ಈಗಾಗಲೇ ಹಲವು ಬಾರಿ ಈ ಬೇಡಿಕೆಯನ್ನ ಇಟ್ಟು ಸಾಕಷ್ಟು ಬಾರಿ ಪ್ರತಿಭಟನೆಯನ್ನ ಮಾಡಿದ್ರೂ ಕೂಡ ಸರ್ಕಾರ ಯಾವುದೇ ರೀತಿಯಾಗಿರುವಂತಹ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಅವರಿಗೆ ಈ ಒಂದು ಏನು ಬೇಡಿಕೆಯನ್ನ ಈಡೇರಿಸುವಂತಹ ಸಲುವಾಗಿ ಸರ್ಕಾರ ಯಾವುದೇ ರೀತಿಯಾಗಿರುವಂತಹ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಕೇವಲ ಆಶ್ವಾಸನೆಯನ್ನ ಮಾತ್ರ ನೀಡ್ತಾ ಇದೆ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ ಅಲ್ಲಿರುವಂತಹ ಏನು ಈ ಅಂಗನವಾಡಿ ಕಾರ್ಯಕರ್ತರು ಕೂಡ ಹೇಳ್ತಾ ಇರುವಂತದ್ದು. ಈಗಾಗಲೇ ರಾತ್ರಿಯಿಂದಲೂ ಕೂಡ ಸಾಕಷ್ಟು ಜನ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಈಗಾಗಲೇ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಾಕಷ್ಟು ಕಾರ್ಯಕರ್ತರು ಇದ್ದಾರೆ. ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಈಗಾಗಲೇ ನಮ್ಮ ಜೊತೆ ಒಬ್ಬರು ಕಾರ್ಯಕರ್ತರು ಕೂಡ ಇದ್ದಾರೆ. ಮೇಡಮ್, ಈ ಒಂದು ಬೇಡಿಕೆಯನ್ನ ಈಡೇರಿಸುವ ಸಲುವಾಗಿ ಸಾಕಷ್ಟು ಬಾರಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ರ, ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಆಶ್ವಾಸನೆ ನೀಡ್ತಾ ಇದೆ? ಈಗಾದ್ರೂ ಅವರು ನಿಮ್ಮ ಆಶ್ವಾಸನೆಯನ್ನ ಈಡೇರಿಸ್ತಾರ ಏನು ಅಂತ? ಸರ್ಕಾರ ಬರೀ ಇದುವರೆಗೂ ನಮಗೆ ಹೇಳ್ಕೊಂಬರ್ತಕ್ಕಂಥ ಒಂದು ವಿಚಾರ ಬರೀ ಸುಳ್ಳು ಆಶ್ವಾಸನೆ ಅಂತಂದೇಳಿ ನಾವು ಅಂದ್ಕೊಂಡಿದ್ವಿ. ನಾವು ಇದುವರೆಗೂ ಬಂದು ಬರೀ ಮೆಮೊರಂಡಮ್ ಕೊಡೋದು, ಅವ್ರ ಆಶ್ವಾಸನೆಗೆ ಬಗ್ಗೆ ನಾಳೆ ಮಾಡ್ತೀವಿ, ಈ ಬಡ್ಜೆಟಲ್ಲಿ ಮಾಡ್ತೀವಿ, ಮುಂದಿನ ಬಡ್ಜೆಟಲ್ಲಿ ಮಾಡ್ತೀವಿ ಅಂತಂದು ಅವ್ರು ಹೇಳ್ಕೊಂಡೇ ಹೋಗ್ತಾ ಇದ್ದಾರೆ. ನಮ್ಮನ್ನು ಈಗ 45 ವರ್ಷ ತಳ್ಳಿದ್ದಾರೆ. 75ನೇ ಇಸ್ವಿಯಿಂದ ಹಿಡಿದು ಈಗ 2019ನೇ ಇಸ್ವಿ ಬಂದರೂ ಕೂಡ ನಮ್ಮನ್ನು ಪರ್ಮನೆಂಟ್ ಮಾಡೋದಾಗಲಿ, ಒಂದು ಕನಿಷ್ಠ ವೇತನಕ್ಕೆ ತರುವಂಥ ಒಂದು ಕಿಂಚಿತ್ತು ಒಂದು ಮಾನವೀಯತೆ ಕೂಡ ಸರ್ಕಾರಕ್ಕಿಲ್ಲ ಅಂತಂದೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಪರವಾಗಿ ಹೇಳಕ್ಕೆ ಇಷ್ಟಪಡ್ತಿದ್ವಿ. ಏನಪ್ಪ ಅಂತಂದರೆ, ಎಲ್ಲ ಬೇರೆ ಬೇರೆ ಇಲಾಖೆಯಲ್ಲಿ ಬೇಕಾದಷ್ಟು ಫೆಸಿಲಿಟೀಸ್ ಎಲ್ಲ ಕೊಡ್ತಾ ಇದ್ದಾರೆ. ESI ಆಗ್ಬೋದು, PF ಆಗ್ಬೋದು, ಬೇರೆ ಒಂದು 7ನೇ ವೇತನ, ಈಗ ಕೇಂದ್ರ ಸರ್ಕಾರ 7ನೇ ವೇತನ ಮಾಡ್ತು, ರಾಜ್ಯ ಸರ್ಕಾರ 6ನೇ ವೇತನ ಜಾರಿ ತಂತು ಹಂಗೆ ಅಂತ. ಆ ಒಂದು ಜಾರಿ ತರುವಂಥ ಯೋಜನೆಗಳ ಜೊತೆಗೆ ನಾವು ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ ಫೀಲ್ಡಲ್ಲಿ, ಜನಗಳಿಗೆ ಎಷ್ಟು ಮನ ಮುಟ್ಟೋ ಅಷ್ಟು ರೀತಿಯಾಗಿ ಕೆಲಸ ತಲುಪ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ತುಂಬ ಕೆಳಗಡೆ ಮಟ್ಟದಲ್ಲಿ ಹೋಗಿ ತಲುಪಿಸುವಂಥ ಒಂದು ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಅವರಿಗೆ ಮೆಮೊರಿ ಚೆನ್ನಾಗಿದೆ, ಅವ್ರಿಗೆ ಕಂಪ್ಯೂಟರ್ ಬೇಡ, ಅವ್ರ ತಲೆನೇ ಮೈಂಡು ಕಂಪ್ಯೂಟರ್ ಆಗಿಬಿಟ್ಟಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ. ಯಾವುದೇ ಇಲಾಖೆ ಕೆಲಸಗಳು ಬಂದರೂ ಕೂಡ ನಮ್ಮನ್ನೇ ಉಪಯೋಗಿಸ್ಕೊಂಡು ಕೆಲಸ ಮಾಡಿಸ್ತಾರೆ ಹೊರತು ಅವರಿಗೊಂದು ಕನಿಷ್ಠ ವೇತನಕಾರ ಆಗಲಿ ಅಥವಾ ಕನಿಷ್ಠ ವೇತನ ಈಗ ಬೇಡ ಅಂತ ನಾವು ತೀರ್ಮಾನ ಮಾಡಿದ್ವಿ. ನಮ್ಮನ್ನು ಕಾಯಮೆ ಮಾಡಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ವಿ. ಆ ಉದ್ದೇಶಕ್ಕೋಸ್ಕರ ನಾವು ಸರ್ಕಾರದ ಇಲಾಖೆ ಮಿನಿಸ್ಟರ್ ಬರಬೇಕು, CM ಇಲ್ಲಿಗೆ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ನಾವು ಅಹೋರಾತ್ರಿ ಈ ಚಳಿ ಅಂತ ಲೆಕ್ಕಿಸದೆಯ ನಮ್ಮ ಹೆಣ್ಮಕ್ಳು ಕೂಡ ಇಷ್ಟು ಸಹಕಾರ ಕೊಟ್ಟು ನಮ್ಮನ್ನು ಸರ್ಕಾರ ಕಾಯಂ ಮಾಡೋವರೆಗೂ ನಾವು ಇಲ್ಲಿಂದ ಎದ್ದೋಗಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವು ಇಲ್ಲಿ ಕೂತಿದ್ದೀವಿ ಹಂಗೆ ಅಂತಂದೇಳಿ. ದಯವಿಟ್ಟು ಸರ್ಕಾರದವರು ನಮ್ಮ ಈ ಹೆಣ್ಮಕ್ಳ ಒಂದು ಸಮಸ್ಯೆನ ಬಂದು ತಗೊಂಡು ಹೋಗಿ ಅವರು ಪಾರ್ಲಿಮೆಂಟಲ್ಲಿ, ವಿಧಾನಸಭೆಯಲ್ಲಿ ಎಲ್ಲ ಚರ್ಚೆ ಮಾಡಿ ನಮಗೆ ಬೇಕಾದಂಥ ಒಂದು ವ್ಯವಸ್ಥೆನ ಮಾಡಿಕೊಡ್ಬೇಕು ಅಂತಂದೇಳಿ ಸರ್ಕಾರಕ್ಕೆ ಈ ನಮ್ಮ ಕಾರ್ಯಕರ್ತರ ಮೂಲಕ ಒಂದು ಮೆಸೇಜನ್ನು ಹಾಕ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ನಾವು ನಿನ್ನೆ ಬೆಳಗ್ಗೆ 10:30 ಶುರು ಮಾಡಿದ್ವಿ. ಅದಕ್ಕೂ ಹಿಂದೆ ಕೂಡ ನಾವು ಅವರಿಗೆ ಮೆಸೇಜ್ ಹಾಕಿದ್ವಿ, ಈ ಥರ ಸ್ಟ್ರೈಕ್ ಮಾಡ್ತಾ ಇದ್ವಿ, ನಮ್ಮ ಬೇಡಿಕೆ ಏನಿದೆ ಅದು ಬಂದು ಸರ್ಕಾರ ನಮಗೆ ಒಂದು ವ್ಯವಸ್ಥಿತವಾಗಿ ಸಾಲ್ವ್ ಮಾಡಿಕೊಡ್ಬೇಕು ಅಂತಂದೇಳಿ. ಇಲಾಖೆ ಮಿನಿಸ್ಟರ್ ಆಗಲೂ ಬರಲಿಲ್ಲ, ಸರ್ಕಾರದಿಂದ ಯಾವುದೇ ಒಂದು ಸಚಿವರು ಕೂಡ ಬರಲಿಲ್ಲ. ಆ ಸಚಿವರು ಬಂದು ಇಲಾಖೆಯ ಮಿನಿಸ್ಟ್ರು ಬರಬೇಕು. ಮೇಯ್ನಾಗಿ ನಮಗೆ ಬೇಕಾಗಿರೋದು ಇಲಾಖೆ ಮಿನಿಸ್ಟ್ರುಗಳು. ಅವರು ಮಹಿಳೆಯಾಗಿ ಇಷ್ಟು ಜನ ಅಹೋರಾತ್ರಿ ಮಹಿಳೆಯಲ್ಲಿ ರಾತ್ರಿ 5,000 ಜನಕ್ಕಿಂತ ಹೆಚ್ಚಿಗೆ ಜನ ಬಂದು ಇಲ್ಲಿ ನಾವು ಮಲ್ಕೊಂಡಿದ್ದೀವಿ ಹಂಗೆ ಅಂತಂದೇಳಿ. ಯಾಕಪ್ಪ ಮಲ್ದಿದ್ವಿ ಅಂತಂದರೆ, ಒಂದು ಮಣ್ಣಿನ ನೆಲ ಅಂತಂದರೆ ನಾವು ಮಣ್ಣಲ್ಲೇ ಹುಟ್ಟಿರೋರು, ಅದಕ್ಕೋಸ್ಕರ ಮಣ್ಣಲ್ಲೇ ಮಲ್ಕೊಂಡು ನಾವು ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸ್ಕೋಬೇಕು ಅನ್ನೋ ಉದ್ದೇಶ
ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಮಣ್ಣಲ್ಲೇ ಮಲ್ಕೊಂಡು ಇನ್ನೂ ಕೂಡ ಸ್ನಾನ ಮುಖ ತೊಳೆಯುವಂಥ ಒಂದು ವ್ಯವಸ್ಥೆ ಏನೂ ಆಗಿಲ್ಲ. ಆದರೂ ಕೂಡ ಇದುವರೆಗೂ ಯಾರು ಸರ್ಕಾರದಿಂದ ಒಂದು ಯಾವುದೇ ಒಂದು ಮೆಸೇಜ್ ಕೂಡ ಬರಲಿಲ್ಲ ನಮಗೆ, ಇವ್ರು ಬರ್ತಾರಾ ಇವ್ರು ಇಲ್ಲ ಅಂತಂದೇಳಿ. ಅವ್ರು ಬರೋವರೆಗೂ ನಾವು ಇಲ್ಲೇ ಕೂತ್ಕೊಂಡು ಅವ್ರು ಬಂದ ಮೇಲೆ ನಮ್ಮ ಬೇಡಿಕೆ ಏನಿದೆ ಅವರಿಗೆ ಸಲ್ಲಿಸಿ ಅವರ ಭರವಸೆ ಕೊಡೋವರೆಗೂ ನಾವು ಇಲ್ಲಿಂದ ಕದಲಲ್ಲ ಅಂತಂದೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮೇಡಮ್, ಈಗ ಯಾವ ಊರಿಂದ ಬಂದಿದ್ದಾರೆ ತಾವು, ಮತ್ತೆ ರಾಜ್ಯದ ಬೇರೆ ಬೇರೆ ಯಾವ್ಯಾವ ಊರುಗಳಿಂದ ಬಂದಿದ್ದಾರೆ, ಒಟ್ಟು ಎಷ್ಟು ಜನ ಕಾರ್ಯಕರ್ತರು ಬಂದಿದ್ದಾರೆ? ನಾವು ಇಲ್ಲಿ ನಿನ್ನೆ ಸೇರ್ಕೊಂಡಿದ್ದು ಒಂದು 10,000 ರಿಂದ 15,000 ಜನ ಸೇರ್ಕೊಂಡಿದ್ವಿ ಹೆಂಗೆ ಅಂತಂದೇಳಿ. ಈಗೆಲ್ಲ ನಾವು ನಿನ್ನೆ ಅಗೋರಾತ್ರಿ ಪ್ರತಿಭಟನೆ ಮುಂದುವರಿಸಿರೋದ್ರಿಂದ ಈಗ ತುಂಬಾ ಕಡೆಯಿಂದ ಬರ್ತಾ ಇದ್ದಾರೆ. ನಮ್ದು ಶಿವಮೊಗ್ಗ, ಹರಿಹರ, ದಾವಣಗೆರೆ, ಹುಬ್ಬಳ್ಳಿಯಿಂದ ಬಂದಿದ್ದಾರೆ. ಚನ್ನಪಟ್ಟಣ, ಬೆಂಗಳೂರು, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಕುಮಟಾ, ಮತ್ತೆ ಆ ಕಡೆ ಹೊನ್ನಾವರ, ಬಂಟ್ವಾಳ ಎಲ್ಲ ತಾಲೂಕು ಕಡೆಯಿಂದ ಬರ್ತಾ ಇದ್ದಾರೆ ಹಂಗೆ ಅಂತಂದೇಳಿ. ಸೊರಬ, ಶಿಕಾರಿಪುರ ಜಿಲ್ಲೆ ಫುಲ್ಲು, ಶಿವಮೊಗ್ಗ ಜಿಲ್ಲೆ ಎಲ್ಲ ಹಂಗೆ ಅಂತಂದೇಳಿ ಎಲ್ಲ ಕಡೆಯಿಂದನೂ ಇವತ್ತು ಕೂಡ ಸಪೋರ್ಟ್ ಸಿಗ್ತಾ ಇದೆ ಅಂತ ಹೇಳ್ತಿದ್ವಿ. ನೆನ್ನೆಗಿಂತ ಇವತ್ತು ಸ್ವಲ್ಪ ಜಾಸ್ತಿ ಇನ್ನೂ ಹೆಚ್ಚಾಗ್ಬೋದು ಅನ್ನೋ ನಮ್ಮ ನಿರೀಕ್ಷೆ ಇದೆ. ಎಲ್ಲರೂ ಕೂಡ ಕರೆ ಮಾಡಿ ನಾವು ಕೂಡ ಬರ್ತಾ ಇದ್ದೀವಿ, ಅದಕ್ಕೆ ಕೈ ಜೋಡಿಸ್ತೀವಿ ಅಂತಂದೇಳಿ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಇನ್ನು ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಾವು ಅನುವು ಮಾಡ್ಕೊತಿದ್ದೀವಿ ಅಂತಂದೇಳಿ ಅದನ್ನ ಮಾಡಬಹುದು. ಇವಿಷ್ಟು ಅಂಗನವಾಡಿ ಕಾರ್ಯಕರ್ತರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಸರ್ಕಾರದವರು ನಮ್ಮ ಆಶ್ವಾಸನೆಯನ್ನ ಈಡೇರಿಸೋ ತನಕ ಕೂಡ ನಾವು ಇಲ್ಲಿಂದ ಕದಲಲ್ಲ. ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲಿ ಬೆಳೆದಂತಹ ನಾವು ಮಣ್ಣಿನಲ್ಲೇ ಮಲ್ಕೊಂಡು ನಾವಿಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟವನ್ನ ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇವೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಗೌತಮ್.